ಮಂಗಳೂರು ಸಮೀಪದ ಮುಡಿಪು ಗುಡ್ಡದ ಮೇಲಿರುವ ಶ್ರೀಕೃಷ್ಣ ಜ್ಞಾನ ಕೇಂದ್ರವು ಇಂದು ಧ್ಯಾನ, ಆಧ್ಯಾತ್ಮಿಕತೆ ಮತ್ತು ಇತಿಹಾಸವನ್ನು ಒಂದೇ ಸ್ಥಳದಲ್ಲಿ ಪರಿಚಯಿಸುವ ವಿಶಿಷ್ಟ ತಾಣವಾಗಿ ಗುರುತಿಸಿಕೊಂಡಿದೆ. ಪ್ರಕೃತಿಯ ಸೊಬಗು ಮಧ್ಯೆ ನಿರ್ಮಾಣವಾಗಿರುವ ಈ ಭವ್ಯ ಧ್ಯಾನ ಮಂದಿರವು ಭಕ್ತರು ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಈ ಬಗೆಗಿನ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗತಕಾಲ ಎಂಬುದು ನೆನಪು ಮಾತ್ರ. ಆ ಕಾಲಕ್ಕೆ ಸೇರಿದ ವಸ್ತುಗಳು ನಮ್ಮ ಭಾವಕೋಶವನ್ನು ವಿಸ್ತರಿಸುತ್ತವೆ. ಬಳಕೆಯಲ್ಲಿದ್ದ ವಸ್ತುಗಳು ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ತೆರೆಯ ಮರೆಗೆ ಸರಿದಿವೆ. ಧಾವಂತದ ಯುಗ ಅಂತಹ ಅನಿವಾರ್ಯತೆಯನ್ನು ಸೃಷ್ಟಿಸಿದೆ. ಮನೆಯನ್ನು ಆಧುನಿಕ ವಸ್ತುಗಳು ತುಂಬುವಾಗ ಹಳೆಯ ವಸ್ತುಗಳಿಗೆ ಜಾಗವಿಲ್ಲದಂತಾಗುತ್ತದೆ. ಅವುಗಳು ಹೊರಗೆಸೆಯಲ್ಪಡುತ್ತವೆ. ಅಲ್ಲಿಗೆ ಒಂದು ಹಿರಿಯ ತಲೆಮಾರು ಬದುಕಿದ ರೀತಿ ಅಪ್ರಸ್ತುತವಾಗುತ್ತದೆ ಮತ್ತು ಅವರ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದ್ದ ವಸ್ತುಗಳು ಅನಾಥವಾಗುತ್ತವೆ. ಹಿಂದಿನವರ ಬದುಕಿನಲ್ಲಿ ಬಹಳ ಮುಖ್ಯವಾಗಿದ್ದ ಆದರೆ ಇಂದು ಅಪ್ರಸ್ತುತವಾದ ಅನೇಕ ವಸ್ತುಗಳ ಸಂಗ್ರಹಾಲಯ ಶ್ರೀಕೃಷ್ಣ ಧ್ಯಾನ ಕೇಂದ್ರದಲ್ಲಿದೆ. ಸಸ್ಯ ಸಿರಿರಾಶಿ ಪ್ರಕೃತಿಯ ನಡುವೆ ಎತ್ತರದ ಗುಡ್ಡದ ಮೇಲೆ ಭವ್ಯವಾಗಿ ವಿರಾಜಮಾನವಾಗಿರುವ ಶ್ರೀಕೃಷ್ಣ ಧ್ಯಾನ ಮಂದಿರವು ತನ್ನ ವಿಶಿಷ್ಟ ವಾಸ್ತುಶೈಲಿಯಿಂದಲೇ ಗಮನ ಸೆಳೆಯುತ್ತದೆ. ಪುರಿ ಜಗನ್ನಾಥ ಮಂದಿರವನ್ನ ಹೋಲುವ ಈ ಧ್ಯಾನ ಕೇಂದ್ರವು ಮಂಗಳೂರು ತಾಲೂಕಿನ ಮುಡಿಪು ಗ್ರಾಮದಲ್ಲಿದೆ. ಮಂಗಳೂರಿನ ಸಮೀಪದಲ್ಲಿರುವ ಈ ಧ್ಯಾನ ಕೇಂದ್ರವು ಇಂದು ಇತಿಹಾಸದ ಅನೇಕ ವಸ್ತುಗಳನ್ನು ಹೊಂದಿದೆ. ಜೊತೆಗೆ ಧ್ಯಾನಕ್ಕೂ ಆಧ್ಯಾತ್ಮಿಕ ಚಿಂತನೆಗೂ ಪ್ರಮುಖ ತಾಣವಾಗಿ ರೂಪುಗೊಂಡಿವೆ. ಸುಮಾರು 80 ವರ್ಷಗಳ ಹಿಂದೆ ತಮ್ಮ ಬಾಲ್ಯದಲ್ಲೇ ಈ ಗುಡ್ಡದ ಮೇಲೆ ಧ್ಯಾನ ಕೇಂದ್ರ ನಿರ್ಮಿಸಬೇಕು ಎಂಬ ಕನಸನ್ನು ಕಂಡ ಖ್ಯಾತ ವೈದ್ಯರಾದ ಡಾಕ್ಟರ್ ಮದನ್ ಮೋಹನ್ ನಾಯಕ್ ತಮ್ಮ ಆ ಕನಸನ್ನು ಸಾಕಾರಗೊಳಿಸಿದ್ದಾರೆ. ಹಲವು ದಶಕಗಳ ನಂತರ ಅವರ ಪರಿಶ್ರಮದ ಫಲವಾಗಿ ಇಂದು ಸುಮಾರು 180 ಅಡಿ ಎತ್ತರದ ಭವ್ಯ ಧ್ಯಾನ ಕೇಂದ್ರ ಇಲ್ಲಿ ನಿರ್ಮಾಣಗೊಂಡಿದೆ. ಮಂಗಳೂರು ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಈ ಧ್ಯಾನ ಕೇಂದ್ರವು ಸಾಗರ ಮಟ್ಟದಿಂದ ಸುಮಾರು 650 ಅಡಿ ಎತ್ತರದಲ್ಲಿದೆ. ಇಲ್ಲಿಂದ ಪಶ್ಚಿಮ ಘಟ್ಟ ಪರ್ವತ ಸುಂದರ ದೃಶ್ಯಗಳ ಜೊತೆಗೆ ಅರಬ್ಬಿ ಸಮುದ್ರದ ನೋಟವೂ ಕಾಣಸಿಗುತ್ತೆ. ಈ ಪ್ರಾಕೃತಿಕ ಸೊಬಗು ಧ್ಯಾನಕ್ಕೆ ಬರುವವರಿಗೆ ವಿಶಿಷ್ಟ ಅನುಭವವನ್ನ ನೀಡುತ್ತದೆ. 2021ರಲ್ಲಿ ಅಧಿಕೃತವಾಗಿ ಆರಂಭವಾದ ಈ ಧ್ಯಾನ ಕೇಂದ್ರವು ವಾಸ್ತುಶಿಲ್ಪವು ಒಡಿಶಾದ ಭುವನೇಶ್ವರದಲ್ಲಿರುವ ಪ್ರಸಿದ್ಧ ಲಿಂಗರಾಜ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಧ್ಯಾನ ಮಂದಿರದ ಒಳಭಾಗದಲ್ಲಿ ಶ್ರೀಕೃಷ್ಣನ ಸುಂದರ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇದರ ಜೊತೆಗೆ ಸುಮಾರು 150 ಕಿಲೋ ತೂಕದ ದೀಪವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ವಿವಿಧ ಧರ್ಮಗಳ ಆಧ್ಯಾತ್ಮಿಕ ನಾಯಕರ ಪ್ರತಿಮೆಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದು ಎಲ್ಲ ಧರ್ಮಗಳ ಸಮಾನತೆಯ ಸಂದೇಶವನ್ನ ಈ ಕೇಂದ್ರ ನೀಡುತ್ತದೆ. ಧ್ಯಾನ ಕೇಂದ್ರದ ಪಕ್ಕದಲ್ಲೇ ತುಳುನಾಡಿನ ಸಮೃದ್ಧ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಪರಿಚಯಿಸುವ ವಿಶೇಷ ಮ್ಯೂಸಿಯಂ ಕೂಡ ನಿರ್ಮಿಸಲಾಗಿದೆ. ಈ ಮ್ಯೂಸಿಯಂನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳು, ಯಕ್ಷಗಾನ ಮತ್ತು ಕಂಬಳ ಸಂಸ್ಕೃತಿಗೆ ಸಂಬಂಧಿಸಿದ ವಸ್ತುಗಳು, ಪುರಾತನ ನಾಣ್ಯಗಳು ಸೇರಿದಂತೆ ಅನೇಕ ಅಪರೂಪದ ಐತಿಹಾಸಿಕ ಸಂಗ್ರಹಗಳನ್ನು ಪ್ರದರ್ಶಿಸಲಾಗಿದೆ. ಈ ಧ್ಯಾನ ಕೇಂದ್ರ ಮತ್ತು ಮ್ಯೂಸಿಯಂಗೆ ಕರ್ನಾಟಕದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಕೂಡ ಭೇಟಿ ನೀಡಿ ಇಲ್ಲಿ ಸಂಗ್ರಹಿಸಲಾದ ಅಪರೂಪದ ವಸ್ತುಗಳನ್ನು ಪ್ರಶಂಸಿಸಿದ್ದಾರೆ. ಧ್ಯಾನ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಒಂದೇ ಸ್ಥಳದಲ್ಲಿ ಪರಿಚಯಿಸುವ ಈ ಕೃಷ್ಣ ಧ್ಯಾನ ಕೇಂದ್ರವು ಕರಾವಳಿಯ ಪ್ರಮುಖ ಆಕರ್ಷಣೀಯ ತಾಣವಾಗಿ ರೂಪುಗೊಂಡಿದೆ. ಭಕ್ತರು, ಪ್ರವಾಸಿಗರು ಹಾಗೂ ಇತಿಹಾಸಾಸಕ್ತರಿಗೆ ಇದು ವಿಶಿಷ್ಟ ಅನುಭವ ನೀಡುವ ಸ್ಥಳವಾಗಿದೆ. ಈ ಗುಡ್ಡೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ನಾನು 5 ವರ್ಷ ಪ್ರಾಯದಲ್ಲಿ, ಅಂದರೆ 80 ವರ್ಷಗಳ ಹಿಂದೆ ನನ್ನ ಮನೆಯ ಜಗಲಲ್ಲಿ ನಿಂತಾಗ ಈ ಗುಡ್ಡೆ ಕಾಣ್ತಿತ್ತು. ಆಗ ನನಗೆ ಚಂದಮ್ಮ ನೋಡಿ ಇಲ್ಲಿ ಒಂದು ಕೋಟೆ ಕಟ್ಟಬೇಕಂತ ಆಯಿತು. ಕ್ರಮೇಣ ನಾನು ಐ ವೆಂಟ್ ಟು ಮ್ಯಾಂಗ್ಳೂರ್, ಐ ಸ್ಟಡಿಡ್, ಐ ಬಿಕಮ್ ಎ ಡಾಕ್ಟರ್. ಒಂದು ಸಲ ನಾನು ನಮ್ಮ ಡೆಲ್ಲಿಗೆ ಹೋಗಿರುವಾಗ ಲೋಟಸ್ ಮಾಲ್ ನೋಡುವಾಗ ಅದು ಪುನಃ ನನ್ನ ಮನಸ್ಸಿಗೆ ಬಂತು ಇದನ್ನು. ಹಾಗಾಗಿ ಈ ಸ್ಥಳ ನೋಡಲಿಕ್ಕೆ ಬಂದೆ. ಈ ಗುಡ್ಡದಲ್ಲಿ ನಿಂತು ನೋಡಿದರೆ ಮಂಗಳೂರು ವಿಮಾನ ನಿಲ್ದಾಣ ಕಾಣ್ತದೆ, ಕೋಸರ್ ಸೈಡ್ ಕಾಣ್ತದೆ, ಕಾಸರಗೋಡು ಕಾಣ್ತದೆ, ಜಮಲಾಬಾದ್ ಫೋರ್ಟ್ ಕಾಣ್ತದೆ. ಇದನ್ನು ನೋಡುವಾಗ ನನಗೆ ಅಷ್ಟು ಸಂತೋಷ ಆಯಿತು. ಇಲ್ಲಿ ಏನಾದರೂ ಮಾಡಲೇಬೇಕಂತ ಒಂದು ಸ್ಪಿರಿಟ್ ಬಂತು. ಅದು ಇದರ ಮೂಲ ಕಾರಣ ಇದನ್ನು ಮಾಡಲಿಕ್ಕೆ. ಮತ್ತು ಸ್ಟ್ರಕ್ಚರ್ ಮಾಡುವಾಗ ನನಗೆ ಮನಸ್ಸಿನಲ್ಲಿದ್ದದ್ದು ನಮ್ಮ ಪೂರಿ ಜಗನ್ನಾಥ ದೇವಾಲಯ. ಆ ಆಧಾರದ ಮೇಲೆ ಇದಕ್ಕೆ ನಾನು ಇದರ ಚಿತ್ರ ಕೊಟ್ಟು ಈ ದೇವಸ್ಥಾನ, ಈ ಮೆಡಿಟೇಷನ್ ಸೆಂಟರ್ ಮಾಡಿದೆ. ಮೆಡಿಟೇಷನ್ ಮಾಡುವಾಗ ನನಗೆ ನೆನಪಾದ್ದು
ನಮ್ಮ ಭಗವದ್ಗೀತೆಯದ್ದು ಯಾವ ರೀತಿ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಅದು ಸಾರ್ವಜನಿಕರಿಗೆ ಪ್ರಯೋಜನ ಆಗಲಿ ಎಂಬ ಆ ಉದ್ದೇಶದಿಂದ ಇದನ್ನು ನಾನು ಮಾಡಿದೆ. ಅದರೊಟ್ಟಿಗೆ ಒಂದು ಮ್ಯೂಸಿಯಮ್ಮು, ತುಳುನಾಡಿನ ಸಂಸ್ಕೃತಿಯ ಒಂದು ಮ್ಯೂಸಿಯಂ ಮಾಡಬೇಕಂತಾಯಿತು. ನಮಗೆ ಒಂದು ಪರಂಪರೆ ಇದೆ, ಅದಕ್ಕಾಗಿ ನಮ್ಮ ತುಳು ಲ್ಯಾಂಗ್ವೇಜ್ ಹೇಗೆ ಬಂತು, ತುಳು ಹಿಸ್ಟ್ರಿ ಏನು, ಮತ್ತು ಭಾರತದ ಹಿಸ್ಟ್ರಿ ಏನು, ಇಲ್ಲಿ ಎಂತೆಂಥ ಚಿಂತಕರು ಇದ್ದರು ಅದನ್ನೆಲ್ಲ ಹೈಲೈಟ್ ಮಾಡುವಂಥ, ವರ್ಲ್ಡ್ ಓವರ್ ಜನರದ್ದು ಚಿಂತನೆಯನ್ನು ಹೈಲೈಟ್ ಮಾಡುವಂಥ ವಿಚಾರದಿಂದ ಪ್ರೇರಿತನಾಗಿ ಈಗ ಈ ಮ್ಯೂಸಿಯಮಕ್ಕೆ ಕೈಯಾಗಿದೆ. ಇವತ್ತು ಇಲ್ಲಿ ಸಾಧಾರಣ ಒಂದು 3,000 ಅದಕ್ಕೆ ಮಿಕ್ಕಿ ವಸ್ತುಗಳಿವೆ. ಈ ಗುಡ್ಡದಲ್ಲಿ ನಿಂತು ನೋಡಿದರೆ, ನೇಚರ್ ನೋಡುವಾಗ ನನಗೆ ಸಂತೋಷ ಆಗೋದಂದರೆ, ಐ ಬಿಲೀವ್ ಇನ್ ಟ್ರೂತ್, ಲವ್ ಆ್ಯಂಡ್ ನೇಚರ್ ಇಸ್ ಗಾಡ್. ಅದು ನನ್ನ ಮೂಲ ಉದ್ದೇಶ.